ಏ ಇಂದ್ರ, ವರಲಕ್ಷ್ಮಿ ಈ ಮನೆ ಸೊಸೆ, ಈ ಮನೆಗೆ ಬೆಳಕಾಗಿರೋಳು. ವರದಾ ವರಲಕ್ಷ್ಮಿ ಇಬ್ರು ಚೆನ್ನಾಗಿ ಬದುಕಬೇಕು. ಆದಷ್ಟು ಬೇಗ ಈ ಮನೆಗೆ ಒಂದು ಮೊಮ್ಮಗು ಬರಬೇಕು. ಇಷ್ಟೆಲ್ಲ ಇರುವಾಗ ಹೆಣ್ಮಗು ಮೇಲೆ ದ್ವೇಷ ಸಾಧಿಸ್ತಲ್ಲ, ಇದರಿಂದ ಯಾರ್ ತಾನೇ ನೆಮ್ಮದಿಯಾಗಿರಕ್ಕಾಗತ್ತೆ ಹೇಳು? ದ್ವೇಷನಾ? ನಾನೆಲ್ರಿ ದ್ವೇಷ ಸಾಧಿಸ್ತಾ ಇದ್ದೀನಿ? ನಾನ್ ಮೊದ್ಲಿಂದ ಹೇಗಿದ್ದೀನೋ ಈಗ್ಲೂ ಹಾಗೇ ಇದ್ದೀನಪ್ಪ. ನನಗೆ ಯಾಕೋ ಹಂಗ ಅನ್ಸ್ತಿಲ್ಲ. ಮೊದಲು ವರಲಕ್ಷ್ಮಿ ಸೊಸೆಯಾಗಿ ಬಂದಾಗ ಕೋಪ ಮಾಡ್ಕೊಂಡಿದ್ದೆ, ಆದ್ರೆ ಈಗ ಅವಳಿಗೆ ಕಾಟ ಕೊಡ್ಲೇಬೇಕು ಅಂತಾನೆ ನಿರ್ಧಾರ ಮಾಡ್ಬಿಟ್ಟಿದ್ಯಾ. ಏ ಇಂದ್ರ, ಅಷ್ಟಕ್ಕೂ ಅಂತ ಏನಾಯ್ತೆ? ಅಮ್ಮ, ನನಗ್ ಚೆನ್ನಾಗ್ ಗೊತ್ತು ನೀನೇನ್ ಅಷ್ಟು ಕೆಟ್ಟೋಳಲ್ಲ. ಆದ್ರೂ ನೀನು ವರಲಕ್ಷ್ಮಿನ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ಯಾ ಅಂತಂದ್ರೆ ಅದ್ರ ಹಿಂದೆ ಏನೋ ಕಾರಣ ಇರ್ಬೇಕು. ಏನದು? ಕಾರಣನೂ ಇಲ್ಲ, ಎಂತದ್ದು ಇಲ್ಲ. ನನ್ ಮನ್ಸಿಗೆ ಹೇಗನ್ಸುತ್ತೋ ಹಾಗೆ ಮಾಡೋಳ್ ನಾನು ಅಷ್ಟೇ. ಹಾಗಿದ್ರೆ ಮನ್ಸನ್ನೇ ಬದಲಾಯಿಸ್ಬಿಡು. ಮನ್ಸು ಹೀಗೆ ಇದ್ರೆ ಮನುಷ್ಯನ್ನ ಹಾಳು ಮಾಡತ್ತೆ. ಆಹಾ, ಆ ಪುಟ್ಟ ಹುಡುಗಿಗಿರೋ ಬುದ್ಧಿ ವಿವೇಕ ನಿನಗಿಲ್ವಲ್ಲೇ? ನೋಡೇ ಇದ್ರ, ವಯಸ್ಸಾಗ್ತಾ ಆಗ್ತಾ ನಾವು ಸುತ್ತಮುತ್ತಲು ಇರೋ ಜನನ್ನ ಪ್ರೀತಿ ಮಾಡಬೇಕು. ಆಗ ನಾವು ಸಹಜವಾಗ ಒಂದ್ ಹನಿ ನೀರಾದ್ರೂ ಸಿಗುತ್ತೆ. ಅದ್ಬಿಟ್ಟು ನಾವ್ ಹೇಳ್ದಂಗೆ ಕೇಳ್ಬೇಕು, ಎಲ್ಲರೂ ನಮ್ ಕೈ ಕೆಳಗಡೆನೆ ಇರ್ಬೇಕು ಅಂತಂದ್ರೆ ಸತ್ ಮೇಲೆ ಕಣ್ಣೀರ್ ಹಾಕಕ್ 4 ಜನ ಇರಲ್ಲ. ಅಯ್ಯೋ ಬಿಡ್ತು ಅನ್ರಿ, ಸಾಯೋ ಮಾತ್ ಯಾಕೆ ಆಡ್ತೀರಾ? ಅಷ್ಟಕ್ಕೂ ನಾನು ಅಷ್ಟು ಸುಲಭವಾಗಿ ಸಾಯೋಳಲ್ಲ ಬಿಡಿ. ಹೌದು, ಅಮ್ಮ ಕೊಡೋ ಹಿಂಸೆಯಿಂದ ಬೇರೆಯವ್ರಿಗೆ ಸಾಯ್ಬೇಕು ಅನ್ಸತ್ತೆ ಹೊರತು ಅಮ್ಮಂಗೇನು ಅನ್ಸಲ್ಲ. ನೋಡಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀವ್ಯಾರು ನನಗೆ ಹೇಳ್ಕೊಡೋದ್ ಬೇಕಾಗಿಲ್ಲ, ಅರ್ಥ ಆಯ್ತಾ? ಆಯ್ತಾಯ್ತು, ನೀನ್ ಹೇಳಿದ್ಮೇಲೆ ಆಯ್ತು. ಆಯ್ತಮ್ಮ, ಸರಿ, ನಾವ್ಯಾರು ನಿಂಗ್ ಬುದ್ಧಿ ಹೇಳಕ್ ಬರಲ್ಲ. ಆದ್ರೆ ಇತ್ತೀಚೆಗೆ ಆ ಕಾಂತಮ್ಮನ್ ಜೊತೆ ಜಾಸ್ತಿ ಸೇರ್ತಾ ಇದ್ಯಾ. ನನಗೊಂದ್ ಡೌಟು, ಆ ಕಾಂತಮ್ಮ ಏನಾದ್ರೂ ಕಿವಿ ಚುಚ್ಚಿ ನಿನ್ ಕೈ ಹೀಗೆಲ್ಲ ಮಾಡಿಸ್ತಿದಾರಾ ಅಂತ.